ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಅದೇ ಊರಿಗೆ ಹೋದಾಗ ಅಜ್ಜಿ ಮನೆಯಿಂದ ಮಾವಿನಕಾಯಿ ಕಿತ್ಕೊಟ್ಟಿದ್ರು ಅತ್ತೆ ಅನ್ನೋದನ್ನು ತೋರಿಸಿದ್ದೆ ಅಲ್ವಾ. ಅತ್ತೆ ಮಾವಿನಕಾಯಿ ಕಿತ್ಕೊಟ್ಟಾಗ ಅದನ್ನು ಹಣ್ಣಿಗಿಡೋದಕ್ಕೆ ಅಂತ ಸ್ವಲ್ಪ ಹುಲ್ಲನ್ನು ಕೂಡ ಕೊಟ್ಟು ಕಳಿಸಿದ್ರು. ಅಂದರೆ ತೀರಾ ಮಾವಿನಕಾಯಿನೇನು ಬಳಸ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಹಣ್ಣಿಗೆ ಏನೇನು ಬಂದಿದೆ ಕಾಯಿಗಳು ಅದನ್ನು ಕೂಡ ಸ್ವಲ್ಪ ನೋಡಿ ಕಿತ್ಕೊಟ್ಟಿದ್ರು. ಅದನ್ನೆಲ್ಲ ಹಣ್ಣಿಗಿಡು ಅಂತ ಹೇಳಿಬಿಟ್ಟು ಹುಲ್ಲನ್ನು ಕೊಟ್ಟಿದ್ರು. ನಾನು ಅದಕ್ಕೆ ಮನೆಯಲ್ಲಿ ಒಂದು ಆನ್ಲೈನ್ ಪಾರ್ಸಲ್ ಬಂದಿದ್ದಂಥದ್ದು ಕಾರ್ಡ್ಬೋರ್ಡ್ ಬಾಕ್ಸ್ ಇತ್ತು, ಅದರಲ್ಲಿ ಹಾಕ್ಬಿಟ್ಟು ಇಡ್ತಾಯಿದ್ದೆ. ಇಲ್ಲೆಲ್ಲ ಹಾಪ್ಕಾಮ್ಸಲ್ಲಿ ಇಲ್ಲೆಲ್ಲ ತೊಗೊಂಡ್ರೆ ಇದೇ ರೀತಿ ಅಲ್ವಾ, ಕಾರ್ಡ್ಬೋರ್ಡ್ ಬಾಕ್ಸಲ್ಲೇ ಕೊಡ್ತಾರಲ್ವ. ಹಾಗಾಗಿ ಅದೇ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಸ್ವಲ್ಪ ಕೆಳಗಡೆ ಹುಲ್ಲಾಕಿ ಒಂದು ಲೇಯರ್ ಮಾವಿನಕಾಯಿನ ಇಟ್ಟು ಮತ್ತೆ ಹುಲ್ಲಾಕಿ ಅದ್ರ ಮೇಲೆ ಇನ್ನೊಂದು ಲೇಯರ್ ಮಾವಿನಕಾಯಿನ ಇಟ್ಟು ಕ್ಲೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಟ್ಟ ಇರುತ್ತಲ್ಲ, ಮನೆ ಮೇಲ್ಗಡೆ ಹಟ್ಟ ಹಾಕಿರ್ತಾರಲ್ವ, ಅಲ್ಲಿಗೆ ಎಲ್ಲ ಹಾಕಿ ಅಲ್ಲಿ ಪೂರ್ತಿ ಹುಲ್ಲನ್ನ ಹರಡ್ಬಿಟ್ಟು ಮಾವಿನಕಾಯಿನ ಈ ರೀತಿ ಅಡೆ ಹಾಕ್ತಿದ್ರು. ಹಣ್ಣು ಮಾಡೋದಕ್ಕೆ ಇರ್ತಾಯಿದ್ರು. ನಮ್ಮಲ್ಲಿ ಅಡೆ ಹಾಕೋದು ಅಂತ ಹೇಳ್ತಾರೆ ಈ ಥರ ಮಾವಿನಕಾಯಿನ ಹಣ್ಣು ಮಾಡೋ ಅಂಥದ್ದನ್ನು. ನಾವೆಲ್ಲ ಅಕ್ಕಿನಲ್ಲಿ ಉಣ್ಚಿ ಅಂದರೆ ಮುಚ್ಚಿಡ್ತಾಯಿದ್ವಿ. ಅಕ್ಕಿನಲ್ಲಿ ಮುಚ್ಚಿಕ್ಕಿ ಹಣ್ಣಾದರೆ ಎತ್ಕೊತಿದ್ವಿ. ಬಟ್ ಅತ್ತೆ ಹುಲ್ಲನ್ನೇ ಕೊಟ್ಟು ಕಳಿಸಿದ್ರು ಸ್ವಲ್ಪ ಕವರಲ್ಲಿ ಹಾಕಿ. ಅದಕ್ಕೋಸ್ಕರ ಇವತ್ತು ಹುಲ್ಲಾಕಿ ಹಾಕ್ತೆ. ಪೂರ್ತಿ ಮನೆಯೆಲ್ಲ ಹಂಡೋಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ತೋತಾಪುರಿ ಮಾವಿನಕಾಯಿನೂ ಒಂದಷ್ಟು ಇದ್ವು, ಹಾಗೆ ಜೀರಿಗೆ ಮಾವಿನಕಾಯಿನೂ ಕೂಡ ಕೊಟ್ಟಿದ್ರಲ್ವ, ಅದೆಲ್ಲ ಹಾಗೆ ಇದ್ವು. ಇನ್ನು ಅದನ್ನೆಲ್ಲದನ್ನು ಎತ್ತಿ ಕ್ಲೀನ್ ಮಾಡಿ ಎಷ್ಟು ಬೇಕಿತ್ತು ಅಷ್ಟನ್ನು ಹುಲ್ಲೆಲ್ಲ ಯೂಸ್ ಮಾಡಿ ಇನ್ನು ಕವರೆಲ್ಲ ಹಾಕಿ ಎತ್ತಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ದೀಪ ಹಚ್ಚೋಣ ಅಂತ ಹಚ್ತಾಯಿದ್ದೆ. ಇನ್ನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿನೂ ಕೂಡ ಹಾಕಿದ್ದೆ. ಇನ್ನು ಹಿಂದಿನ ದಿನ ಅದೇ ಗೋಲ್ಡನ್ನ ತಂದಿದ್ದೆ ಅಲ್ವಾ, ಅದನ್ನು ಇಟ್ಟು ದೇವ್ರ ಹತ್ರ ಪೂಜೆ ಮಾಡಿ ಆಮೇಲಿಂದ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇಟ್ಟು ರೆಡಿ ಮಾಡ್ತಾಯಿದ್ದೆ. ಅಂದರೆ ಏನೇ ಒಂದು ಹೊಸ ವಸ್ತು ತಂದ್ರೂ ಅದನ್ನು ಪೂಜೆ ಮಾಡಿ ಹಾಕ್ಕೊಳ್ಬೇಕು ಅಂತಾರಲ್ವ, ಮತ್ತು ನಮಗೆ ಇನ್ನೂ ಒಂದಷ್ಟು ಅದೆಲ್ಲ ಸೇರಲಿ ಅನ್ನೋದಕ್ಕೋಸ್ಕರ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದೆ. ಬಾಕ್ಸ್ ಇಡೋದಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಅದಕ್ಕೋಸ್ಕರ ಒಂದು ಪ್ಲೇಟ್ನಲ್ಲಿ ರಿಂಗ್ಗಳನ್ನ ಮಾತ್ರ ಇಟ್ಟು ನೆಕ್ಲೆಸ್ನ ಹಾಗೆ ತೆಗೆದಿಟ್ಟೆ. ಇನ್ನು ಪೂಜೆ ಮಾಡಿ ಮುಗಿಸೋದ್ರೊಳಗೆ ಟೈಮು 9:35 ಆಗಿದೆ. ಇನ್ನು ನಾನು ಪೂಜೆ ಮಾಡಿ ಮುಗಿಸೋದ್ರೊಳಗೆ ಸಂತನು ಕೂಡ ಹಾಗೆ ವಾಕ್ ಮುಗಿಸ್ಕೊಂಡು ಬಂದರು. ಅಂದರೆ ವಾಕ್ ಒಂದಕ್ಕೆ ಹೋಗಿರಲಿಲ್ಲ, ಸ್ಟೇಷನಲ್ಲಿ ಕೆಲಸ ಇದೆ ಸ್ವಲ್ಪ, ಅದನ್ನು ಮುಗಿಸಿ ವಾಕ್ ಹೋಗ್ತೀನಿ ಅಂತ ಹೇಳಿದರು ಸಂತು. ಅಂದರೆ ಸ್ಟೇಷನ್ ಪಕ್ಕದಲ್ಲೇ ಪಾರ್ಕ್ ಇರೋ ಅಂಥದ್ದು. ಸಂತು ವಾಕ್ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು. ಸ್ಟೇಷನಲ್ಲಿ ಕೆಲಸ ಮುಗಿದ್ಮೇಲೆ ವಾಕ್ ಮುಗಿಸ್ಕೊಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ಬ್ರೇಕ್ಫಾಸ್ಟ್ನ ಬೇಗ ಮಾಡು, 10 ಗಂಟೆಗೆಲ್ಲ ಹೋಗಬೇಕು ಅಂತ ಹೇಳಿದರು. ತುಂಬ ಟೈಮ್ ಕಮ್ಮಿ ಇತ್ತಲ್ವ, ಅದಕ್ಕೋಸ್ಕರ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಂದರೆ ಮುಂಚೆನೇ ನಾನು ಬೇಳೆ ಮತ್ತು ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೆ. ಅಂದರೆ ಬಿಸಿಬೇಳೆಭಾತೆ ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ, ಅದಕ್ಕೋಸ್ಕರ ಅಕ್ಕಿ ಮತ್ತು ಬೇಳೆನ ನೆನೆಯೋದಕ್ಕೆ ಇಟ್ಬಿಟ್ಟಿದ್ದೆ. ಇನ್ನು ತರಕಾರಿ ಎಲ್ಲದನ್ನು ಕಟ್ ಮಾಡಿ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ತುಂಬ ದಿನವೇ ಆಗೋಗಿತ್ತು ಬಿಸಿಬೇಳೆಭಾತ್ ಮಾಡಿ. ಮಕ್ಕಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಇಲ್ಲದೇ ಇರೋದು ಬೇಜಾರು ಅನಿಸ್ತಿತ್ತು ನನಗೆ. ಸಾನು ಇಂಥ ಟೈಮಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾಳೆ ಯಾವಾಗ್ಲೂ ಕೂಡ. ಅಂದರೆ ಸಂತು ಏನಾದರೂ ಡ್ಯೂಟಿಗೆ ಅರ್ಜೆಂಟಾಗಿ ಹೋಗಬೇಕು, ನಾನು ಕೆಲಸ ಜಾಸ್ತಿ ಇದೆ ಅಂದಾಗ ಅವಳು ಒಂದಷ್ಟು ಕೆಲಸಗಳನ್ನ ಮಾಡಿಕೊಡ್ತಿದ್ಲು. ಬಟ್ ಆದರೆ ಅವಳು ಇವಾಗ ಊರಲ್ಲಿರೋದು ನನಗೆ ಬೇಜಾರು ಅನಿಸ್ತಿದೆ. ನೋಡೋಣ, ಆದಷ್ಟು ಬೇಗ ಕರ್ಕೊಂಡು ಬರ್ತೀವಿ, ತುಂಬ ದಿನ ಏನು ಬಿಡೋದಿಲ್ಲ. ಇನ್ನು ಹಾಗೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನೆನಪಾಯಿತು, ಅಂದರೆ ಊರಿಗೆ ಹೋಗಿದ್ದೆ ಅಲ್ವಾ, ಬೆಳ್ಳುಳ್ಳಿ ತೊಗೊಳ್ಬೇಕಾದ್ರೆ ಜೊತೆಗೆ ಸಾಂಬಾರು ಈರುಳ್ಳಿ, ಅಂದರೆ ರಾಜಿ ಈರುಳ್ಳಿ ಅಂತಲೂ ಹೇಳ್ತೀವಿ ನಾವು, ಸಾಂಬಾರು ಈರುಳ್ಳಿ ಅಂತಲೂ ಹೇಳ್ತೀವಿ, ಅದನ್ನು ಕೂಡ ತಂದಿದ್ದೆ. ಅದು ಬಿಸಿಬೇಳೆಭಾತ್ಗೆ ಬೇಳೆ ಸಾಂಬಾರಿಗೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಹಾಕೋಣ ಅಂತ ಹಾಕ್ತಾಯಿದ್ದೆ. ಅಂದರೆ ಮದುವೆ ಮನೆಗಳಲ್ಲೆಲ್ಲ ಸಾಂಬಾರಿಗೆ ಹಾಗೆ ಬಿಸಿಬೇಳೆಭಾತ್ಗೆಲ್ಲ ಕಂಪಲ್ಸರಿ ಇದನ್ನು ಅಡುಗೆ ಭಟ್ರುಗಳೆಲ್ಲ ತರಿಸ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಅದನ್ನು ಕಟ್ ಮಾಡಿ ಅಂದರೆ ಒಗ್ಗರಣೆಗೆ ಹಾಕ್ತೆ. ಫಸ್ಟು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟಿದ್ದೆ, ಅದು ಅರ್ಧ ಬೇಯೋದಕ್ಕೆ ಹಾಕಿದ್ದೆ, ಇನ್ನು ಅರ್ಧ ಒಗ್ಗರಣೆ ಮಾಡೋದಕ್ಕೆ ಹಾಕೋಣ ಅಂತ ಇಟ್ಟಿದ್ದೆ. ಅದ್ರ ಜೊತೆ ಸ್ವಲ್ಪ ಈರುಳ್ಳಿನೂ ಬಿಡಿಸ್ಕೊಂಡು ಅದನ್ನು ಕೂಡ ಒಗ್ಗರಣೆ ಮಾಡಿ ಹಾಕ್ತಾಯಿದ್ದೆ. ತುಂಬ ದಿನವೇ ಆಗಿತ್ತು ಬಿಸಿಬೇಳೆಭಾತ್ ತಿಂದು. ನನಗೆ ಮಾತ್ರ ಬಿಸಿಬೇಳೆಭಾತ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಫೇವ್ರೇಟ್ ನನಗೂ ಕೂಡ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಇನ್ನು ಅದಾದ ನಂತರ ಪೂಜೆ ಮಾಡಿದ್ದೆ ಅಲ್ವಾ ರಿಂಗು, ಅದನ್ನು ಸಂತು ಹಾಕ್ಕೊಂಡೋಗಿ ಪೂಜೆ ಮಾಡಿದ್ದೀನಲ್ವ ಅಂತ ಹೇಳಿಬಿಟ್ಟು ಅವರಿಗೆ ಹಾಕ್ಕೊಡ್ತಾಯಿದ್ದೆ. ಇನ್ನು ಅವರು ಹಾಕ್ಕೊಳ್ತಾಯಿದ್ರು. ಇನ್ನು ಮೂಗುತಿ ಏನು ತೊಗೊಂಡಿದ್ದೀನಿ ನಾನು, ಮೂಗುಬೊಟ್ಟು, ಅದನ್ನು ಕೂಡ ಪೂಜೆ ಮಾಡಿದ್ಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ ಹಳೆಯದನ್ನು ಬಿಚ್ಚಿಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ನೋಡೋಣ ಅಂದ್ಬಿಟ್ಟು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಸಂತು ಹೇಳಿದರು, ನನಗೆ ತಿಂಡಿ ಹಾಕ್ಕೊಟ್ಬಿಡು, ನನಗೆ ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ, ನೀನು ಆಮೇಲೆ ಹಾಕೋ ಅಂತ ಹೇಳಿದರು. ಇನ್ನು ಹಾಕ್ಕೊಟ್ಬಿಟ್ಟು ನಾನು ನೋಸ್ಪಿನ್ ಹಾಕ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ. ಅದು ಹಾಕ್ಕೋಬೇಕಾದ್ರೆ ಗೊತ್ತಾಯಿತು, ನೋಡಿ ತೊಗೊಳ್ಬೇಕಾಗಿತ್ತು ಅಂತ ಹೇಳಿ. ನೋಡೋದಕ್ಕೆ ಡಿಸೈನ್ ಚೆನ್ನಾಗಿದೆ ಅಂತ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ರೀಸನ್ ಏನು ಅಂದರೆ ಅದ್ರ ಹಿಂದ್ಗಡೆ ಕಾಂಬ್ ಬರುತ್ತಲ್ಲ, ಅದು ಉದ್ದ ಇರಬೇಕು, ಇಲ್ಲ ಅಂದರೆ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಜೊತೆಗೆ
ಹೊಸದಾಗಿ ಏನಾದರೂ ಮೂಗು ಚುಚ್ಚೋರಿದ್ರೆ ಅದು ಕಂಪಲ್ಸರಿ ಸ್ವಲ್ಪ ಕಾಮು ಉದ್ದ ಇರೋಂಥದ್ದನ್ನೇ ತಗೊಳ್ಳಿ. ಯಾಕೆಂದರೆ ಅದು ಫ್ರೀಯಾಗಿದ್ದಷ್ಟು ಅದು ಚುಚ್ಚಿರೋ ಅಂಥದ್ದು ಗಾಯ ಬೇಗ ವಾಸಿಯಾಗುತ್ತೆ. ಇಲ್ಲಾಂದರೆ ನಿಜಕ್ಕೂ ಅದು ಗಾಳಿ ಆಡೋದಕ್ಕೆ ಚಾನ್ಸ್ ಸಿಗದೇನೆ ಅದು ಗಾಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಾಮು ಉದ್ದ ಇರೋ ಅಂಥದ್ದನ್ನು ತಗೊಳ್ಳಿ. ನನ್ನ ಹಳೆ ಈ ನೋಸ್ ಪಿನ್ ಏನಂದರೆ 2 ಸೆಕೆಂಡಲ್ಲಿ ಹಾಕ್ಕೊಂಡು ಬಿಡ್ತೀನಿ ನಾನು. ಬಿಚ್ಚೋದು ಅಷ್ಟೇ, ಹಾಕೊಳ್ಳೋದು ಅಷ್ಟೇ. ಬಟ್ ಇದನ್ನು ಹಾಕೋದಕ್ಕೆ ಮಿನಿಮಮ್ 20 ನಿಮಿಷ ತೊಗೊಂಡಿದ್ದೀನಿ ನಾನು. ಏನು ಮಾಡಿದ್ರು ಅದನ್ನು ಮೇಲ್ಗಡೆ ಅದನ್ನು ಟೈಟ್ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲ. ಹಾಕಿದ್ರೆ ಸಾಕು ಅದು ತಿರುಗೋದಕ್ಕೆ ಹೋದರೆ ಬೀಳ್ತಾನೆ ಇತ್ತು. ಅದು ಕಾಮು ಉದ್ದ ಇಲ್ಲ ಅಂದರೆ ಹಾಗೆ ಆಗುತ್ತೆ. ಆದಷ್ಟು ತೊಗೊಳ್ಬೇಕಾದ್ರೆ ಯಾರಾದರೂ ಮೂಗುತಿನ ಇದನ್ನು ನೋಡ್ಕೊಳ್ಳಿ. ಸುಮ್ಮನೆ ದುಡ್ಡು ಕೊಟ್ಟು ತಂದೆ, ಬಟ್ ಸಿಕ್ಕಾಬಟ್ಟೆ ಕಷ್ಟ ಅನಿಸ್ತು. ಅಂದರೆ ಹಾಕಿದ್ರೆ ಬಿಚ್ಚದೇ ಇದ್ದರೆ ಪರವಾಗಿಲ್ಲ, ಬಟ್ ಬಿಚ್ತೀನಿ ಹಾಕ್ತೀನಿ ಪದೇ ಪದೇ ಅನ್ನೋದೇನಾದರೂ ಇದ್ದರೆ ಅದು ಕಾಮು ಉದ್ದ ಇರೋ ಅಂಥದ್ದನ್ನು ನೋಡಿ ತೊಗೊಳ್ಳಿ. ಇನ್ನು ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂದೆ. ಅಂದರೆ ಮೂಗುತಿ ಇದರಲ್ಲಿ ತಲೆ ಸುತ್ತ ಬಂದುಬಿಡ್ತು, ಸುಸ್ತಾದಂಗೆ ಆಗ್ಬಿಟ್ಟಿತ್ತು ನನಗೇನೆ. ಇನ್ನು ಅದನ್ನು ಹಾಕಿ ಮುಗಿಸಿ ನಾನು ಕೂಡ ತಿಂಡಿ ತಿಂದು ಮುಗಿಸ್ದೆ. ಇನ್ನು ಅದಾದಮೇಲೆ ಮಾವಿನಕಾಯಿಗಳಿದ್ವಲ್ಲ ಅದನ್ನೆಲ್ಲದನ್ನು ಕೂಡ ತೊಳೆದಿಟ್ಬಿಡೋಣ ಅಂತ ತೊಳಿತಾ ಇದ್ದೆ. ಹುಲ್ಲು ಮತ್ತು ಅಂದರೆ ಇದರಲ್ಲಿ ಸೊನೆ ಏನು ಬಂದಿತ್ತು ಅದಕ್ಕೆ ಹುಲ್ಲೆಲ್ಲ ಅಂಟ್ಕೊಂಡಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ವಾಶ್ ಮಾಡಿ ಒರೆಸಿ ಒಣಗೋದಕ್ಕೆ ಇಡ್ತಾಯಿದ್ದೆ. ಅಂದರೆ ಉಪ್ಪಿನಕಾಯಿ ಹಾಕೊಳ್ಳೋಣ ಇವಾಗ ಅಂತ ಹೇಳಿ ನಾನು ಎಲ್ಲದನ್ನು ತೊಳಿತಾ ಇರೋ ಅಂಥದ್ದು. ಅಂದರೆ ಫ್ರೆಶ್ ಆಗಿದ್ದಾಗಲೇ ಉಪ್ಪಿನಕಾಯಿ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 2-3 ದಿನ ಬಿಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಇವಾಗಲೇ ಉಪ್ಪಿನಕಾಯಿ ಹಾಕೋಣ ಅಂಥೇಳಿ ಎಲ್ಲದನ್ನು ವಾಶ್ ಮಾಡಿದೆ. ವಾಶ್ ಮಾಡಿದ್ಮೇಲೆ ಡ್ರೈ ಆಗಲಿ ಅಂದ್ಬಿಟ್ಟು ಬಟ್ಟೆನಲ್ಲಿ, ಕಾಟನ್ ಬಟ್ಟೆನಲ್ಲಿ ಒರೆಸಿ ಒಣಗೋದಕ್ಕೆ ಇಟ್ಟಿದ್ದೆ. ಯಾವಾಗಲೇ ಆದರೂ ಅಷ್ಟೇ ಉಪ್ಪಿನಕಾಯಿ ಹಾಕಬೇಕಾದ್ರೆ ಯಾವುದೇ ಸ್ವಲ್ಪ ನೀರೂ ಕೂಡ ಇರಕೂಡ್ದು. ಮಾವಿನಕಾಯಿ ವಾಶ್ ಮಾಡಿದ್ರೂ ಅಷ್ಟೇ ಒರೆಸಿ ನೀಟಾಗಿ ಒಣಗಿಸಿ ಆಮೇಲೆ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇಗ ಹಾಳಾಗಿಬಿಡುತ್ತೆ. ನೀಟಾಗಿ ನೀರೇನು ಟಚ್ ಆಗಿಲ್ಲ ಅಂದರೆ ವರ್ಷ ಇಟ್ಟರೂ ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನಾನು ಕೂಡ ಅದೆಲ್ಲ ಡ್ರೈ ಆಗಿದ್ದಾದ ನಂತರ ಮಾವಿನಕಾಯಿನೆಲ್ಲದನ್ನು ಪೀಸ್ ಮಾಡ್ಕೊಂಡು ಬಿಡೋಣ ಫಸ್ಟಿಗೆ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೆ. ಸ್ವಲ್ಪ ದೊಡ್ಡದಾಗೆ ಪೀಸ್ ಮಾಡ್ತಾಯಿದ್ದೀನಿ. ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಅದು ಪೀಸ್ಗಳು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೆ ಪೀಸ್ಗಳನ್ನ ಕಟ್ ಮಾಡ್ತಾಯಿದ್ದೆ. ಇನ್ನೆಲ್ಲದನ್ನು ಕೂಡ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಬಿಡೋಣ ಅಂತ ಹಾಕ್ತಾಯಿದ್ದೆ. ಇನ್ನು ಎಲ್ಲದನ್ನು ಹಾಕಿಟ್ಟು ಇನ್ನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 2 ಸ್ಪೂನಷ್ಟು ಸಾಸಿವೆನ ಅದರಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ಇರೋದು ಬ್ಲ್ಯಾಕು, ಲೈಟಾಗಿ ವೈಟ್ ಕಲರ್ ಬರುತ್ತೆ. ಇನ್ನು ಅದಾದ ನಂತರ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಕಮ್ಮಿ ಉರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಜೀರಿಗೆನ ಬಳಸೋದಿಲ್ಲ, ಆದರೆ ಉಪ್ಪಿನಕಾಯಿ ತಿನ್ನೋದ್ರಿಂದ ಅಸಿಡಿಟಿ ಆಗುತ್ತೆ. ಹಾಗಾಗಿ ಜೀರಿಗೆನ ಹಾಕ್ಕೊಂಡ್ರೆ ಅಸಿಡಿಟಿ ಆಗೋದು ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾನು ಜೀರಿಗೆನೂ ಕೂಡ ಬಳಸ್ಕೊತೀನಿ. ಇನ್ನು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಕಮ್ಮಿ ಉರಿನಲ್ಲೇ ಹುರ್ಕೊಂಡು ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಮೆಂತ್ಯ ಕಾಳು ಹಾಕೋದಕ್ಕೋದ್ರೆ ಲೋಳೆ ಥರ ಆಗಿಬಿಡುತ್ತೆ ಉಪ್ಪಿನಕಾಯಿ, ಹಾಗೆ ಸ್ವಲ್ಪ ಕಹಿನೂ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಅರ್ಧ ಸ್ಪೂನಷ್ಟು ಮಾತ್ರನೇ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಹುರಿದು ಎಲ್ಲದನ್ನು ಈ ರೀತಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಎಲ್ಲದನ್ನು ಕೂಡ ಆರಿದ ನಂತರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟಿಗೆ ನಾನು ಏನು ಮಾವಿನಕಾಯಿನ ಕಟ್ ಮಾಡಿದ್ದೆ ಆ ಮಾವಿನಕಾಯಿಗೆ ನಾನು 2 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹರಳುಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಪುಡಿ ಉಪ್ಪನ್ನೇ ಬಳಸಿದ್ದೀನಿ. ಉಪ್ಪಲ್ಲಿ ನೆನೆಸಿ ಒಣಗಿಸಿ ಕೂಡ ಉಪ್ಪಿನಕಾಯಿ ಹಾಕ್ತಾರೆ, ಆದರೆ ನಾನು ಡೈರೆಕ್ಟಾಗಿ ಹಾಕ್ತೀನಿ. ಇಲ್ಲಿ ಒಣಗಿಸೋದಕ್ಕೆಲ್ಲ ಜಾಗ ಆಗೋದಿಲ್ಲ ಅಂಥೇಳಿ. ಇನ್ನು ಅದಾದ ನಂತರ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಆ ಪೌಡರ್ನ ಹಾಕ್ಕೊಂಡು ಜೊತೆಗೆ 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು. ಇನ್ನು ಅದಾದ ನಂತರ ಒಂದು ಬಟ್ಲಲ್ಲಿ ನಾನು ಅರ್ಧ ಬಟ್ಲಷ್ಟು ನಾನು ಎಣ್ಣೆನ ಹಾಕ್ಕೊಂಡು, ಅಂದರೆ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಪೂರ್ತಿಯಾಗಿ ಬಿಸಿ ಮಾಡಿ ಅದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ನಾನು ಅದಕ್ಕೆ ಇಂಗಿನ ಒಗ್ಗರಣೆನ ಹಾಕ್ತಾಯಿದ್ದೀನಿ. ತೀರಾ ಬಿಸಿ ಇದ್ದಾಗಲೂ ಕೂಡ ಹಾಕ್ತಾಯಿಲ್ಲ, ಹಾಗೆ ತೀರಾ ತಣ್ಣಗಾದ ನಂತರನೂ ಹಾಕ್ತಾಯಿಲ್ಲ. ಇದು ಸ್ವಲ್ಪ ಬಿಸಿ ಇದೆ, ಈ ಟೈಮಲ್ಲಿ ಹಿಂಗನ್ನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದ ನಂತರ ನಾನು ಮಾವಿನಕಾಯಿ ಏನು ಕಲಸಿಟ್ಟಿದ್ದೆ ಅದರಲ್ಲಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಎಣ್ಣೆನ ಹಾಕಿದ್ರೂ ಕೂಡ ಉಪ್ಪಿನಕಾಯಿ ಚೆನ್ನಾಗಿರೋದಿಲ್ಲ. ಆದಷ್ಟು ಸ್ವಲ್ಪ ತಣ್ಣಗಾದ ನಂತರ ಹಾಕಿ ಒನ್ ಟೈಮ್ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡಿದಾದ ನಂತರ
ನಾನು ಒಂದು ಗ್ಲಾಸ್ ಬಟ್ಲಲ್ಲಿ ತುಂಬ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿನ ಯಾವತ್ತೂ ಕೂಡ ಸೆರಾಮಿಕ್ ಜಾರ್ ಅಂದರೆ ಪಿಂಗಾಣಿ ಬಟ್ಲುಗಳು ಇಲ್ಲಾಂದರೆ ಗಾಜಿನ ಬಟ್ಲಲ್ಲೇ ಹಾಕ್ಕೊಂಡ್ರೆ ಒಳ್ಳೆಯದು. ಪ್ಲಾಸ್ಟಿಕ್ ಬಟ್ಲನ್ನೆಲ್ಲ ಬಳಸಿ ಉಪ್ಪಿನಕಾಯಿ ಹಾಕೋದಕ್ಕೆ ಹೋಗಬೇಡಿ, ಅದರಲ್ಲಿ ಹೆಲ್ತ್ ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಥರದ್ದು ಗಾಜಿನ ಬಟ್ಲಾದರೂ ಸರಿ ಇಲ್ಲ ಪಿಂಗಾಣಿ ಬಟ್ಲನಲ್ಲಾದರೂ ಸರಿ ಉಪ್ಪಿನಕಾಯಿನ ಹಾಕಿ, ಇಲ್ಲ ಸ್ಟೀಲ್ ಬಟ್ಲಲ್ಲಿ ಹಾಕಿದ್ರೆ ಅದು ತುಕ್ಕಿಡ್ದು ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಬಟ್ಲುಗಳನ್ನ ಬಳಸಿ ನಾನು ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಅನುಕೂಲ ಏನಿರುತ್ತೆ ಆ ರೀತಿ ಉಪ್ಪಿನಕಾಯಿನ ಹಾಕ್ಕೊಳ್ಳಿ, ಬಟ್ ಈ ರೀತಿ ಹಾಕಿದ್ರೆ ಒಳ್ಳೆಯದು. ಇನ್ನು 2 ಬಾಕ್ಸ್ಗಳಿಗೂ ಫಿಲ್ ಮಾಡಿ ನಾನು ಇದನ್ನು ಮುಚ್ಚಿ ಹಾಗೆಯೇ 2 ದಿನ ಇಟ್ಟಿರ್ತೀನಿ. ಅದಾದ ನಂತರ ತೋರಿಸ್ತೀನಿ. ಇವಾಗ ಇದನ್ನು 2 ದಿನ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಲ್ಲ ಆಗಿದೆ ಮಾವಿನಕಾಯಿಗಳೆಲ್ಲ. ನಾನು ಈ ಜಾರ್ಗೆ ಫುಲ್ ಹಾಕಿದ್ದೆ ನೋಡಿ, ಇವಾಗೆಲ್ಲ ಅದು ಮಾಗಿ ಕಮ್ಮಿ ಆಗಿದೆ, ಅರ್ಧಕ್ಕೆ ಬಂದಿದೆ. ಇವಾಗ ಎಣ್ಣೆನೂ ಕೂಡ ಹಾಕಿದಾಗ ಕಾಣಿಸ್ತಾನೆ ಇರಲಿಲ್ಲ. ಎಲ್ಲ ಎಣ್ಣೆನೂ ಕೂಡ ಇವಾಗ ಬಿಟ್ಟು ಉಪ್ಪಿನಕಾಯಿನಲ್ಲಿ ಸೈಡಲ್ಲಿ ಎಣ್ಣೆ ಹೋಗಿ ನಿಂತಿದೆ. ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಕೆಡೋದಿಲ್ಲ. ಉಪ್ಪು ಅಷ್ಟೇ, ಉಪ್ಪು ಮತ್ತು ಎಣ್ಣೆ ಎಷ್ಟು ಹಾಕ್ತೀವಿ ಅದರಿಂದ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ನೀನು ಉಪ್ಪಿನಕಾಯಿ ಮಾತ್ರ ನಿಜಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಮಾಮೂಲಿ ಮಾವಿನಕಾಯಿಗಿಂತ ಜೀರಿಗೆ ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಅದ್ರ ಟೇಸ್ಟು ಇನ್ನೂ ಜಾಸ್ತಿ ಇರುತ್ತೆ. ನೀನು ಈ ಉಪ್ಪಿನಕಾಯಿ ನೀವು ಕೂಡ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬೆಳಗ್ಗೆ ಈ ರೀತಿ ರಂಗೋಲಿನ ಹಾಕಿದ್ದೆ. ಇನ್ನು ಮುಸ್ಸಂಜೆ ಆಗಿತ್ತು ಅಂತ ಹೇಳಿ ದೀಪ ಹಚ್ಚಿಬಿಡೋಣ ಅಂತ ಹೇಳಿ ಹಚ್ಚಿದ್ದೀನಿ. ಟಿ ವಿನಲ್ಲಿ ಈಶ್ವರನ್ ಸಾಂಗ್ನು ಕೂಡ ಪ್ಲೇ ಮಾಡಿದ್ದೆ. ಮಕ್ಕಳಿಲ್ಲದೆ ಇರೋದು ನಿಜಕ್ಕೂ ಮನೆ ಖಾಲಿ ಖಾಲಿ ಅನಿಸ್ತಿದೆ. ಎಷ್ಟೊತ್ತಿಗೆ ಹೋಗಿ ಕರ್ಕೊಂಡು ಬರ್ತೀನಪ್ಪ ಅಂತ ಅನಿಸ್ಬಿಟ್ಟಿದೆ. ಸಾನೂನ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ. ಇನ್ನು ಅದಾದ ನಂತರ ಏನೂ ಸ್ಪೆಷಲ್ ಮಾಡೋದಕ್ಕೆ ನನಗೂ ಮನಸ್ಸಿರಲಿಲ್ಲ, ಸಂತಗೂ ಏನೂ ತಿನ್ನಬೇಕು ಅಂತ ಅನಿಸಲಿಲ್ಲ. ಅದಕ್ಕೋಸ್ಕರ ಮೊಸರು ಒಗ್ಗರಣೆ ಅಷ್ಟೇ ಮಾಡ್ತಾಯಿದ್ದೆ. ಅದು ಸಿಂಪಲಾಗಿ ಮಾಡ್ತಾಯಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ, ಜೊತೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಹುರಿದ್ಬಿಟ್ಟು ಮೊಸರು ಹಾಕಿ ಮಿಕ್ಸ್ ಮಾಡೋದಷ್ಟೇ. ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಮಕ್ಕಳಿದ್ದಾಗ ಏನೇನಾದರೂ ಮಾಡಬೇಕು ಅನಿಸುತ್ತೆ, ಅದ್ರ ಮಕ್ಕಳಿಲ್ಲ ನಾವೇ ಅಂದಾಗ ಏನೋ ಒಂದು ಮಾಡ್ಕೊಂಡು ತಿನ್ನೋಣ ಅಂತ ತಿಂತೀವಿ. ಅಂದರೆ ಸಂತು ಇಲ್ಲದೇ ಇದ್ದಾಗ ಮಕ್ಳಿಗೋಸ್ಕರನಾದರೂ ಮಾಡ್ತೀನಿ, ಆದರೆ ಮಕ್ಕಳಿಲ್ಲದೆ ಇದ್ದಾಗ ನನಗೂ ಬೇಕು ಅನ್ಸಲ್ಲ, ಸಂತಗೂ ತಿನ್ನಬೇಕು ಅನ್ಸಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಇದನ್ನು ಮಾಡಿದೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.